ಹಲೋ ಆ್ಯಂಡ್ ವೆಲ್ಕಮ್ ಟು ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಕೋರ್ಸ್. ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಕೋರ್ಸ್ನ ಈ ವಿಡಿಯೋದಲ್ಲಿ ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಾವು ಬೇರೆ ಬೇರೆ ಚಾರ್ಟ್ ಪ್ಯಾಟರ್ನ್ಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಏನಿದೆ ಇದೊಂದು ಕಂಟಿನ್ಯೂಷನ್ ಪ್ಯಾಟರ್ನ್ ಕೂಡ ಆಗ್ಬೋದು ಅಥವಾ ಒಂದು ರಿವರ್ಸಲ್ ಪ್ಯಾಟರ್ನ್ ಕೂಡ ಆಗ್ಬೋದು. ಇದು ಡಿಪೆಂಡ್ ಆಗುವಂಥದ್ದು ಯಾವ ಟ್ರೆಂಡ್ ಇತ್ತು, ಈ ಪ್ಯಾಟರ್ನ್ ಕ್ರಿಯೇಟ್ ಆಗುವಾಗ ಯಾವ ಟ್ರೆಂಡ್ ಇತ್ತು, ಅದೇ ರೀತಿ ಇದು ಯಾವ ಸೈಡಲ್ಲಿ ಬ್ರೇಕ್ಔಟನ್ನು ಕೊಡ್ತು ಅನ್ನೋದ್ರ ಮೇಲೆ ಇದು ಕಂಟಿನ್ಯೂಷನ್ ಪ್ಯಾಟರ್ನ ಅಥವಾ ರಿವರ್ಸಲ್ ಪ್ಯಾಟರ್ನ್ ಅನ್ನೋದು ಡಿಸೈಡ್ ಆಗುತ್ತೆ. ಹಾಗಾದರೆ ಈ ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ಯಾವುದೊಂದು ಸ್ಟಾಕ್ ಒಂದು ಅಪ್ ಮೂವ್ನ ಕೊಡ್ತಾ ಇದ್ದಂಥ ಸ್ಟಾಕ್ ಯಾವುದೋ ಒಂದು ಪಾಯಿಂಟಲ್ಲಿ ಒಂದು ರೆಸಿಸ್ಟೆನ್ಸನ್ನು ಫೇಸ್ ಮಾಡುತ್ತೆ. ರೆಸಿಸ್ಟೆನ್ಸನ್ನು ಫೇಸ್ ಮಾಡಿ ಪ್ರೈಸ್ ಡೌನ್ ಬರುತ್ತೆ. ಡೌನ್ ಬಂದು ಯಾವುದೋ ಒಂದು ಪಾಯಿಂಟಲ್ಲಿ ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ಸಪೋರ್ಟನ್ನು ಪಡ್ಕೊಂಡು ಅಗೈನ್ ಪ್ರೈಸ್ ಅಪ್ ಮೂವ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಏನಾಗುತ್ತೆ, ನಾರ್ಮಲಿ ಇಲ್ಲಿ ಬುಲ್ಸ್ಗಳು ತುಂಬ ಪವರ್ಫುಲ್ ಆಗಿದ್ರು ಅಂತ ಹೇಳಿದರೆ ನಾರ್ಮಲಿ ಪ್ರೈಸ್ ಅಪ್ ಟ್ರೆಂಡಲ್ಲಿತ್ತು, ಒಂದು ರಿಟ್ರೇಸ್ಮೆಂಟನ್ನು ಕೊಡುತ್ತೆ, ಅಗೇನ್ ಒಂದು ಅಪ್ ಮೂವ್ನ ಕೊಡುತ್ತೆ. ಇಲ್ಲಿ ಏನಾಗುತ್ತೆ, ಅಗೇನ್ ಬುಲ್ಸ್ಗಳು ತುಂಬ ಪವರ್ಫುಲ್ ಆಗಿದ್ರು ಅಂತ ಹೇಳಿದರೆ ಈ ಸ್ವಿಂಗನ್ನು ಬ್ರೇಕ್ಔಟ್ ಮಾಡಿ ಪ್ರೈಸ್ ಒಂದು ಅಪ್ ಮೂವ್ನ ಕೊಡಬೇಕಿತ್ತು. ಬಟ್ ಇಲ್ಲಿ ಏನಾಗುತ್ತೆ, ಆ ರೀತಿ ಪ್ರೀವಿಯಸ್ ಸ್ವಿಂಗನ್ನು ಬ್ರೇಕ್ ಮಾಡಲ್ಲ, ಅಗೇನ್ ಡೌನ್ ಬರಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ಏನನ್ನು ಸಜೆಸ್ಟ್ ಮಾಡುತ್ತೆ, ಪ್ರೀವಿಯಸ್ ಟ್ರೆಂಡ್ ಅಪ್ ಇತ್ತು ಬಟ್ ನೆಕ್ಸ್ಟ್ ಒಂದು ರಿಟ್ರೇಸ್ಮೆಂಟ್ ಕೊಟ್ಟು ಪ್ರೈಸ್ ಅಪ್ ಮೂವ್ನ ಕೊಡುವಾಗ ಬುಲ್ಸ್ಗಳು ತುಂಬ ಸ್ಟ್ರಾಂಗ್ ಇಲ್ಲ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಸೆಲ್ಲರ್ಗಳು ಸ್ವಲ್ಪ ಪವರ್ಫುಲ್ ಇದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಯಾಕೆ ಕೇಳಿದ್ರೆ ಪ್ರೀವಿಯಸ್ ಸ್ವಿಂಗ್ ಹೈಯನ್ನು ಬ್ರೇಕ್ ಮಾಡಲಿಲ್ಲ, ಒಂದು ಲೋವರ್ ಹೈಯನ್ನು ಕ್ರಿಯೇಟ್ ಮಾಡುತ್ತೆ. ಅಗೇನ್ ಪ್ರೈಸ್ ಡೌನ್ ಬರುತ್ತೆ. ಇಲ್ಲಿ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಇಲ್ಲಿ ಸೆಲ್ಲರ್ಗಳು ಪವರ್ಫುಲ್ ಇದ್ದರು ಅಂತ ಹೇಳಿದರೆ ಈ ಪ್ರೀವಿಯಸ್ ಸ್ವಿಂಗ್ ಲೋವನ್ನು ಬ್ರೇಕ್ ಮಾಡಬೇಕಿತ್ತು. ಯಾಕೆ ಕೇಳಿದರೆ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾ ಇರುವಾಗ, ಇಲ್ಲಿ ಡೌನ್ ಸೈಡ್ ಪುಷ್ ಮಾಡ್ತಾ ಇರುವಾಗ ಬೈಯರ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಸೊ ಇಲ್ಲಿ ಬೈಯರ್ ಎಂಟರ್ ಆಗಿರ್ತಾರೆ. ಸೊ ಹಾಗಾಗಿ ಈ ಲೋ ಬ್ರೇಕ್ ಡೌನ್ ಆಯಿತು ಅಂತೇಳಿ ಸೆಲ್ಲರ್ಗಳು ತುಂಬ ಪವರ್ಫುಲ್ ಇದ್ದಾರೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಪ್ರೈಸ್ ಅಗೈನ್ ಡೌನ್ ಬರುತ್ತೆ. ಡೌನ್ ಬಂದು ಈ ಸ್ವಿಂಗ್ ಲೋವನ್ನು ಬ್ರೇಕ್ ಡೌನ್ ಮಾಡಲ್ಲ, ಯಾವುದೋ ಒಂದು ಪಾಯಿಂಟಲ್ಲಿ ಈ ಸ್ವಿಂಗ್ ಲೋಕ್ಕಿಂತ ಮೇಲೇ ಪ್ರೈಸ್ ಒಂದು ರಿವರ್ಸಲನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಏನಾಗುತ್ತೆ, ಹೈಯರ್ ಲೋ ಆಗುತ್ತೆ. ಸೊ ಇದೇನನ್ನು ಸಜೆಸ್ಟ್ ಮಾಡುತ್ತೆ, ಸೆಲ್ಲರ್ಗಳು ಏನು ತುಂಬ ಸ್ಟ್ರಾಂಗ್ ಇಲ್ಲ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಈ ರೀತಿ ಆದಾಗ ನಮಗೆ ಇಲ್ಲಿ 2 ಪಾಯಿಂಟ್ಗಳು ಸಿಗುತ್ತೆ. ಅಪ್ಪರ್ ಲೆವೆಲಲ್ಲಿ 2 ಪಾಯಿಂಟ್, ಲೋವರ್ ಲೆವೆಲಲ್ಲಿ 2 ಪಾಯಿಂಟ್ ಸಿಗುತ್ತೆ. ಇದೊಂದು ಪಾಯಿಂಟ್ ಹಾಗೆ ಇದೊಂದು ಪಾಯಿಂಟ್ ಅಪ್ಪರ್ ಲೆವೆಲಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಲೋವರ್ ಲೆವೆಲಲ್ಲಿ ಇದೊಂದು ಸಪೋರ್ಟ್ ಲೆವೆಲ್, ಇದೊಂದು ಸಪೋರ್ಟ್ ಲೆವೆಲ್ ಆಗುತ್ತೆ. ಇದನ್ನು ನಾವು ಈ ರೀತಿ ಜಾಯಿಂಟ್ ಮಾಡ್ಬೋದು, ಈ ರೀತಿ ಜಾಯಿಂಟ್ ಮಾಡಿ ಎಕ್ಸ್ಟೆಂಡ್ ಮಾಡ್ಬೋದು. ಈ ರೀತಿ 2 ಪಾಯಿಂಟ್ಗಳು ಸಿಕ್ಕಿದಾಗ ನಾವು ಈ ರೀತಿ ಜಾಯಿಂಟ್ ಮಾಡಿ ಎಕ್ಸ್ಟೆಂಡ್ ಮಾಡಿದಾಗ ನಮಗೆ ಈ ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಈ ರೀತಿ ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್, ಈ ರೀತಿ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ 2 ಸಪೋರ್ಟ್ ಪಾಯಿಂಟ್ ಆಯಿತು, 2 ರೆಸಿಸ್ಟೆನ್ಸ್ ಪಾಯಿಂಟ್ ಆಯಿತು. ಸೊ ನೆಕ್ಸ್ಟ್ ಇರುವಂಥದ್ದು ಮೇನ್ ಯಾವ ಕಡೆ ಇದು ಬ್ರೇಕ್ಔಟ್ ಆಗುತ್ತೆ ಅಂತ. ಜನರಲಿ ಇಲ್ಲಿ ಪ್ರೀವಿಯಸ್ ಟ್ರೆಂಡ್ ಒಂದು ಅಪ್ ಇತ್ತು, ಸೊ ಅಪ್ ಸೈಡ್ ಬ್ರೇಕ್ಔಟ್ ಆಗ್ಬೋದು, ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಇರುತ್ತೆ. ಬಟ್ ಬ್ರೇಕ್ಔಟ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕು. ಇಲ್ಲಿ ಪ್ರೈಸ್ ಒಂದು ಅಪ್ ಮೂವ್ನ ಕೊಡುತ್ತೆ, ಅಗೇನ್ ಮೇ ಬಿ ಈ ಝೋನ್ಗೆ ರೀಚ್ ಆಗುತ್ತೆ, ಪ್ರೀವಿಯಸ್ ಸ್ವಿಂಗ್ ಏನೋ ಬ್ರೇಕ್ ಮಾಡಲ್ಲ, ಅಗೇನ್ ಡೌನ್ ಬರ್ಬೋದು. ನೆಕ್ಸ್ಟ್ ಅಗೇನ್ ಒಂದು ಅಪ್ ಮೂವ್ನ ಕೊಟ್ಕೊಂಡು ಇಲ್ಲಿ ಬ್ರೇಕ್ಔಟ್ ಆಯಿತು ಅಂತ ಇಟ್ಕೊಳ್ಳಿ, ಪ್ರೀವಿಯಸ್ ಸ್ವಿಂಗನ್ನು ಬ್ರೇಕ್ಔಟ್ ಮಾಡ್ತು, ಹಾಗೆ ಇದು ಪಾಸಿಟಿವ್ ಆಗುತ್ತೆ. ಇಲ್ಲಿ ಈ ಪಾಯಿಂಟಲ್ಲಿ ಬ್ರೇಕ್ಔಟ್ ಆಯಿತು ಅಂತೇಳಿ ಇದು ಪಾಸಿಟಿವ್ ಆಗುತ್ತೆ. ಇಲ್ಲಿ ಕಂಟಿನ್ಯೂಷನ್ ಪ್ಯಾಟರ್ನ್ ಆಗಿ ವರ್ಕ್ ಆಗುತ್ತೆ. ಬ್ರೇಕ್ಔಟ್ ಆಗಿ ಮೇ ಬಿ ಒಂದು ರಿಟ್ರೇಸ್ಮೆಂಟ್ ಕೊಡ್ಬೋದು. ನೆಕ್ಸ್ಟ್ ಪ್ರೀವಿಯಸ್ ಟ್ರೆಂಡ್ನ ಅಪ್ ಟ್ರೆಂಡನ್ನು ಕಂಟಿನ್ಯೂ ಮಾಡಿಕೊಂಡು ಪ್ರೈಸ್ ಒಂದು ಅಪ್ ಮೂವ್ನ ಕೊಡ್ಬೋದು. ಈ ರೀತಿ ಬ್ರೇಕ್ಔಟ್ ಆದಾಗ ಏನಾಗುತ್ತೆ, ಇಲ್ಲೆಲ್ಲ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾ ಇರ್ತಾರೆ. ಕರೆಕ್ಟ್, ಇಲ್ಲಿ ಪ್ರೈಸ್ ಯಾಕೆ ಡೌನ್ ಬಂದಿದೆ, ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾ ಇರ್ತಾರೆ. ಹಾಗೆ ಡೌನ್ ಬಂದಾಗ ಬೈಯರ್ಗಳು ಕೂಡ ಇಲ್ಲಿ ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾ ಇರ್ತಾರೆ. ಫೈನಲಿ ಯಾರೋ ಒಬ್ಬರು ವಿನ್ ಆಗಬೇಕಾಗತ್ತೆ. ಬೈಯರ್ ಮತ್ತು ಸೆಲ್ಲರ್ ನಡುವೆ ಒಂದು ಫೈಟ್ ಆಗ್ತಾ ಇರುತ್ತೆ, ಯಾರೋ ಒಬ್ಬರು ವಿನ್ ಆಗಬೇಕಾಗತ್ತೆ. ಇಲ್ಲಿ ಯಾರು ವಿನ್ ಆಗ್ತಾರೆ, ಇಲ್ಲಿ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾ ಇರ್ತಾರೆ. ರೆಸಿಸ್ಟೆನ್ಸ್ ಪಾಯಿಂಟನ್ನು ಇಲ್ಲಿ ಬೈಯರ್ಗಳು ಅಗೇನ್ ಬ್ರೇಕ್ ಮಾಡ್ತಾರೆ, ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಸೆಲ್ಲರ್ಗಳು ಪವರನ್ನು ಕಳ್ಕೊಂಡ್ರು ಅಂತ ಇದು ಸಜೆಸ್ಟ್ ಮಾಡುತ್ತೆ, ಇನ್ ಕೇಸ್ ಇಲ್ಲಿ ಅಪ್ ಸೈಡ್ ಬ್ರೇಕ್ಔಟ್ ಆಯಿತು ಅಂತ ಹೇಳಿದ್ರೆ. ಹಾಗಾಗಿ ಅಪ್ ಸೈಡ್ ಬ್ರೇಕ್ಔಟ್ ಆದಾಗ ಅಗೇನ್ ಪ್ರೀವಿಯಸ್ ಟ್ರೆಂಡ್ ಏನಾಗುತ್ತೆ, ಇದು ಕಂಟಿನ್ಯೂ ಆಗುತ್ತೆ. ಇಲ್ಲಿ ಸೆಲ್ಲರ್ಗಳ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಅಗೇನ್ ಒಂದು ಫ್ರೆಶ್ ಬೈಯಿಂಗ್ ಪೊಸಿಷನ್ ಕ್ರಿಯೇಟ್ ಆಗುತ್ತೆ, ಪ್ರೈಸ್ ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಕೊಡುತ್ತೆ. ಇನ್ ಕೇಸ್ ಇದು ಡೌನ್ ಸೈಡ್ ಬ್ರೇಕ್ಔಟ್ ಆಯಿತು ಅಂತ ಇಟ್ಕೊಳ್ಳಿ, ಪ್ರೈಸ್ ಈ ರೀತಿ ಮೂವನ್ನು ಮಾಡ್ತಾ ಇತ್ತು, ಡೌನ್ ಬರುತ್ತೆ, ಡೌನ್ ಬಂದು ಈ ಸಪೋರ್ಟನ್ನು ಬ್ರೇಕ್ ಡೌನ್ ಮಾಡುತ್ತೆ, ಈ ಸ್ವಿಂಗನ್ನು ಡೌನ್ ಸೈಡಲ್ಲಿ ಬ್ರೇಕ್ ಡೌನ್ ಮಾಡ್ತು ಅಂತ ಇಟ್ಕೊಳ್ಳಿ. ಹಾಗೆ ಏನಾಗುತ್ತೆ, ಇದು ರಿವರ್ಸಲ್ ಪ್ಯಾಟರ್ನ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿ ಬೈಯರ್ಗಳು ಹೋಲ್ಡ್ ಮಾಡ್ತಾ ಇದ್ರು, ಪ್ರೈಸನ್ನು ಪ್ರೀವಿಯಸ್ ಸ್ವಿಂಗ್ ಲೋ ಕಡೆ ಬರಲಿಕ್ಕೆ ಬಿಡ್ತಾ ಇರಲಿಲ್ಲ, ಹೋಲ್ಡ್ ಮಾಡಿ ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾಯಿದ್ರು. ಬಟ್ ಇಲ್ಲಿ ಏನಾಗ್ತಾರೆ, ಅಗೇನ್ ಪ್ರೈಸ್ ಅಪ್ ಸೈಡ್ ಹೋದಾಗ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ, ಅಗೇನ್ ಈ ಪ್ರೀವಿಯಸ್ ಸ್ವಿಂಗ್ ಲೋವನ್ನು ಬ್ರೇಕ್ ಡೌನ್ ಮಾಡ್ತಾರೆ. ಇಲ್ಲಿ ಬೈಯರ್ಗಳು ಕಂಟ್ರೋಲನ್ನು ಕಳ್ಕೊಂಡ್ರು ಅಂತ ಇದು ಸಜೆಸ್ಟ್ ಮಾಡಿದೆ, ಇನ್ ಕೇಸ್ ಲೋವರ್ ಲೆವೆಲಲ್ಲಿ ಬ್ರೇಕ್ ಡೌನ್ ಆಯಿತು ಅಂತ ಹೇಳಿದರೆ. ಹಾಗಾಗಿ ನೆಕ್ಸ್ಟ್ ಇಲ್ಲಿ ಪ್ರೈಸ್ ಒಂದು ಶಾರ್ಪ್ ಡೌನ್ ಮೂವನ್ನು ಕೊಡುವಂಥ ಸಾಧ್ಯತೆ ಇದೆ. ಅದೇ ರೀತಿ ಪ್ರೈಸ್ ಒಂದು ಡೌನ್ ಮೂವನ್ನು ಕೊಡ್ತಾ ಇತ್ತು ಅಂತ ಇಟ್ಕೊಳ್ಳಿ, ಒಂದು ಲೆವೆಲಲ್ಲಿ ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಒಂದು ಅಪ್ ಮೂವನ್ನು ಕೊಡುತ್ತೆ, ರಿಟ್ರೇಸ್ಮೆಂಟ್ ಮೂವನ್ನು ಕೊಡುತ್ತೆ, ಅಗೇನ್ ಡೌನ್ ಬರುತ್ತೆ. ಈಗ ಡೌನ್ ಬಂದಾಗ ಪ್ರೀವಿಯಸ್ ಸ್ವಿಂಗ್
ಸ್ವಿಂಗನ್ನು ಬ್ರೇಕ್ ಡೌನ್ ಮಾಡಲ್ಲ, ಸೆಲ್ಲರ್ ತುಂಬ ಏನು ಪವರ್ಫುಲ್ ಇಲ್ಲ ಅನ್ನೋದನ್ನು ಅದು ಸಜೆಸ್ಟ್ ಮಾಡುತ್ತೆ. ಅಗೇನ್ ಒಂದು ಅಪ್ ಮೂವನ್ನು ಕೊಡುತ್ತೆ, ಅಗೇನ್ ಡೌನ್ ಬರುತ್ತೆ. ಈ ರೀತಿ 2 ಪಾಯಿಂಟ್ಗಳು ಸಿಕ್ಕಿದಾಗ ನಾವು ಇದನ್ನು ಈ ರೀತಿ ಕನೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಪ್ರೈಸ್ ಒಂದು ಅಪ್ ಮೂವನ್ನು ಕೊಡುತ್ತೆ, ನೆಕ್ಸ್ಟ್ ಡೌನ್ ಸೈಡ್ ಬ್ರೇಕ್ ಡೌನ್ ಆಯಿತು ಅಂತೇಳಿ ಅದು ಕಂಟಿನ್ಯೂಷನ್ ಪ್ಯಾಟರ್ನ್ ಆಗುತ್ತೆ. ಅದೇ ರೀತಿ ಇನ್ ಕೇಸ್ ಪ್ರೈಸ್ ಒಂದು ಅಪ್ ಸೈಡೇ ಬ್ರೇಕ್ಔಟನ್ನು ಕೊಡ್ತು ಅಂತೇಳಿ ಅದು ರಿವರ್ಸಲ್ ಪ್ಯಾಟರ್ನ್ ಆಗುತ್ತೆ. ಈಗ ನಿಮಗೆ ಸೈಕಾಲಜಿ ಅರ್ಥ ಆಗಿರ್ಬೋದು. ಪ್ರೈಸ್ ಈ ರೀತಿ ಕನ್ಸಾಲಿಡೇಷನ್ ಆಗ್ತಾ ಇರುವಾಗ ಇಲ್ಲಿ ಬೈಯರ್ ಅಥವಾ ಸೆಲ್ಲರ್ ಯಾರು ಕಂಟ್ರೋಲನ್ನು ಪಡ್ಕೊಂಡಿರೋದಿಲ್ಲ, ಇಬ್ಬರ ಮಧ್ಯೆ ಒಂದು ಫೈಟ್ ನಡೀತಾ ಇರುತ್ತೆ. ಸೊ ಯಾವಾಗ ಇಲ್ಲಿ ಬ್ರೇಕ್ಔಟ್ ಆಗುತ್ತೆ ಆ ಡೈರೆಕ್ಷನಲ್ಲಿ ಮಾರ್ಕೆಟ್ ಒಂದು ಮೊಮೆಂಟಮನ್ನು ಪಡೆಯುವಂಥ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಪ್ರೀವಿಯಸ್ ಟ್ರೆಂಡ್ ಡೌನ್ ಇತ್ತು, ನೆಕ್ಸ್ಟ್ ಡೌನ್ ಸೈಡೇ ಬ್ರೇಕ್ ಡೌನ್ ಆಯಿತು ಅಂತೇಳಿ ಅಗೇನ್ ಸೆಲ್ಲರ್ಗಳೇ ಪವರ್ಫುಲ್ ಇದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಇನ್ ಕೇಸ್ ಪ್ರೀವಿಯಸ್ ಟ್ರೆಂಡ್ ಅಪ್ ಇತ್ತು, ಅಗೇನ್ ಅಪ್ ಸೈಡ್ ಬ್ರೇಕ್ಔಟ್ ಆಯಿತು ಅಂತೇಳಿ ಬೈಯರ್ಗಳಲ್ಲಿ ಪವರ್ಫುಲ್ ಇದ್ದಾರೆ, ಹಾಗಾಗಿ ಟ್ರೆಂಡ್ ಒಂದು ಕಂಟಿನ್ಯೂಷನ್ ಆಗುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಅದು ರಿವರ್ಸ್ ಕೂಡ ಆಗ್ಬೋದು. ರಿವರ್ಸ್ ಬ್ರೇಕ್ ಡೌನ್ ಆಯಿತು ಅಂತೇಳಿ ಅಲ್ಲಿ ಪ್ರೀವಿಯಸ್ ಟ್ರೆಂಡ್ ಟಾಪ್ ಆಗಿ ಪ್ರೈಸ್ ಒಂದು ರಿವರ್ಸಲ್ ಅನ್ನು ತೋರಿಸ್ತು ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ನಾವೊಂದು ಚಾರ್ಟ್ನ ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ ಇಲ್ಲಿ ಪ್ರೈಸ್ ಒಂದು ಡೌನ್ ಮೂವ್ನ ಕೊಡ್ತಾ ಇತ್ತು. ನಾವಿಲ್ಲಿ ನೋಡ್ಬೋದು ಪ್ರೈಸ್ ಒಂದು ಡೌನ್ ಮೂವ್ನ ಕೊಡುತ್ತೆ, ಈ ಪಾಯಿಂಟಲ್ಲಿ ಬಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಅಗೇನ್ ಒಂದು ಅಪ್ ಮೂವ್ನ ಕೊಡುತ್ತೆ, ಇಲ್ಲಿ ರೆಸಿಸ್ಟೆನ್ಸ್ ಅನ್ನು ಫೇಸ್ ಮಾಡುತ್ತೆ, ಡೌನ್ ಬರುತ್ತೆ. ಈಗ ಡೌನ್ ಬಂದಾಗ ಪ್ರೀವಿಯಸ್ ಸ್ವಿಂಗ್ ಲೋ ಅನ್ನೋದು ಬ್ರೇಕ್ ಡೌನ್ ಮಾಡಲ್ಲ, ಅದಕ್ಕಿಂತ ಮುಂಚೆನೇ ಸಪೋರ್ಟನ್ನು ಪಡ್ಕೊಂಡು ಅಪ್ ಮೂವ್ನ ಕೊಡುತ್ತೆ, ಅಗೇನ್ ಡೌನ್ ಬರುತ್ತೆ, ಅಗೇನ್ ಪ್ರೀವಿಯಸ್ ಸಪೋರ್ಟನ್ನು ಬ್ರೇಕ್ ಡೌನ್ ಮಾಡಲ್ಲ, ಹೋಲ್ಡ್ ಆಗುತ್ತೆ, ಅಗೇನ್ ಒಂದು ಅಪ್ ಮೂವ್ನ ಕೊಡುತ್ತೆ, ಅಗೇನ್ ಅಪ್ ಮೂವ್ನ ಕೊಟ್ಟಾಗ ಪ್ರೀವಿಯಸ್ ರೆಸಿಸ್ಟೆನ್ಸ್ ಅನ್ನೋದು ಬ್ರೇಕ್ ಮಾಡಲ್ಲ, ಅಗೇನ್ ಡೌನ್ ಬರುತ್ತೆ, ಇಲ್ಲಿ ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ಬೈಯರ್ಗಳು ಈ ಲೋ ಹತ್ರ ಬಂದಾಗೆಲ್ಲ ಎಂಟ್ರಿ ಆಗ್ತಾ ಇದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಅದೇ ರೀತಿ ಬೈಯರ್ಗಳು ಏನಾದ್ರು ತುಂಬ ಸ್ಟ್ರಾಂಗ್ ಇದ್ದಾರಾ? ಇಲ್ಲ. ಯಾಕೆ ಕೇಳಿದ್ರೆ ಬೈಯರ್ಗಳಿಗೆ ಪ್ರೀವಿಯಸ್ ಸ್ವಿಂಗ್ ಹೈಗಳನ್ನು ಬ್ರೇಕ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಬೈಯರ್ಗಳು ಏನು ತುಂಬ ಸ್ಟ್ರಾಂಗ್ ಇಲ್ಲ, ಸೆಲ್ಲರ್ಗಳು ತುಂಬ ಸ್ಟ್ರಾಂಗ್ ಇಲ್ಲ, ಬಟ್ ಇಬ್ಬರ ಮಧ್ಯೆ ಒಂದು ಫೈಟ್ ನಡೀತಾ ಇದೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಫೈನಲಿ ಪ್ರೈಸ್ ಇಲ್ಲಿ ಒಂದು ಅಪ್ ಮೂವ್ನ ಕೊಡುತ್ತೆ, ಅಗೇನ್ ಈ ರೆಸಿಸ್ಟೆನ್ಸ್ ಪಾಯಿಂಟ್ಗೆ ರೀಚ್ ಆಗುತ್ತೆ, ಡೌನ್ ಬರುತ್ತೆ, ನೆಕ್ಸ್ಟ್ ಇಲ್ಲಿ ಒಂದು ಸ್ಟ್ರಾಂಗ್ ಬ್ರೇಕ್ಔಟನ್ನು ಕೊಡುತ್ತೆ. ಈ ಟ್ರೆಂಡ್ ಲೈನನ್ನು ಬ್ರೇಕ್ ಡೌನ್ ಮಾಡುತ್ತೆ, ಹಾಗೆ ಪ್ರೀವಿಯಸ್ ಸ್ವಿಂಗ್ ಹೈ ಏನಿದೆ ಇದನ್ನು ಕೂಡ ಬ್ರೇಕ್ ಡೌನ್ ಮಾಡುತ್ತೆ. ಇದು ಇಂಪಾರ್ಟೆಂಟ್ ಇರುವಂಥದ್ದು. ಒಂದು ಇಲ್ಲಿ ಟ್ರೆಂಡ್ ಲೈನನ್ನು ಬ್ರೇಕ್ ಮಾಡುತ್ತೆ, ಹಾಗೆ ಪ್ರೀವಿಯಸ್ ಸ್ವಿಂಗ್ ಹೈ ಏನನ್ನು ಬ್ರೇಕ್ ಮಾಡುತ್ತೆ. ಈ ಹಿಂದೆ ಒಂದು ಪೀಕನ್ನು ಕ್ರಿಯೇಟ್ ಮಾಡ್ಕೊಂಡು ಡೌನ್ ಬಂದಿತ್ತು, ಅದನ್ನು ಬ್ರೇಕ್ ಮಾಡುತ್ತೆ. ಅದು ಇಂಪಾರ್ಟೆಂಟ್ ಆಗುತ್ತೆ ವಿತ್ ಹೆವಿ ವಾಲ್ಯೂಮ್. ಆಗ ನಾವಿಲ್ಲಿ ಈ ಪ್ಯಾಟರ್ನಲ್ಲಿ ಎಂಟ್ರಿ ಆಗ್ಬೋದು, ಇಲ್ಲಿ ಬೈ ಪೊಸಿಷನನ್ನು ಕ್ರಿಯೇಟ್ ಮಾಡ್ಬೋದು, ಈ ರೀತಿಯಾದಾಗ ಬೈ ಪೊಸಿಷನನ್ನು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನೆಕ್ಸ್ಟ್ ಪ್ರೈಸ್ನ ಟ್ರೆಂಡ್ ಒಂದು ರಿವರ್ಸ್ ಆಗಿರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಈ ರೀತಿ ಬೈ ಪೊಸಿಷನ್ ಕ್ರಿಯೇಟ್ ಮಾಡಿದಾಗ ಸ್ಟಾಪ್ ಲಾಸನ್ನು ಎಲ್ಲಿ ಇಟ್ಕೊಳ್ಬೋದು? ಸ್ಟಾಪ್ ಲಾಸನ್ನು ಈ ಸ್ವಿಂಗ್ ಲೋಕ್ಕಿಂತ ಕೆಳಗಡೆ ನಾವು ಇಟ್ಕೊಳ್ಬೋದು. ಎಲ್ಲಿಂದ ರಿವರ್ಸ್ ಆಗಿ ಒಂದು ಬ್ರೇಕ್ಔಟನ್ನು ಕೊಟ್ಟಿದೆ ಆ ಸ್ವಿಂಗ್ ಲೋಕ್ಕಿಂತ ಕೆಳಗಡೆ ನಾವಿಲ್ಲಿ ಸ್ಟಾಪ್ ಲಾಸನ್ನು ಇಟ್ಕೊಳ್ಬೋದು. ಹಾಗಾದರೆ ಟಾರ್ಗೆಟ್ ಎಷ್ಟು ಇಡ್ಬೋದು? ಈ ಪ್ಯಾಟರ್ನ ಹೈಟ್ ಏನಿದೆ, ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇರುವಂಥ ಹೈಟ್ ಏನಿರುತ್ತೆ, ಈ ಪ್ಯಾಟರ್ನ ಹೈಟ್ ಎಷ್ಟಿತ್ತು ಅಷ್ಟೇ ದೊಡ್ಡದಾದ ಟಾರ್ಗೆಟ್ ನಮಗೆ ಬ್ರೇಕ್ಔಟ್ ಆದಾಗ ಮಿನಿಮಮಲ್ಲಿ ಸಿಗುತ್ತೆ ಅಂತ ಇದು ಈ ಪ್ಯಾಟರ್ನ್ ನಮಗೆ ಸಜೆಸ್ಟ್ ಮಾಡುತ್ತೆ. ಇಲ್ಲಿ ಈ ಪ್ಯಾಟರ್ನ್ ಹೈಟನ್ನು ನಾವು ನೋಡಿದಾಗ ಇಷ್ಟು ದೊಡ್ಡ ಹೈಟ್ ಇತ್ತು, ಅಷ್ಟೇ ದೊಡ್ಡದಾದ ಮೂವ್ ನಮಗೆ ಬ್ರೇಕ್ಔಟ್ ಆದ ನಂತರ ಸಿಗುತ್ತೆ ಅಂತ. ಸೊ ಇಲ್ಲಿ ಬ್ರೇಕ್ಔಟ್ ಆದ ನಂತರ ಅಷ್ಟೇ ದೊಡ್ಡದಾದ ಮೂವ್ ಸಿಗುತ್ತೆ. ನೆಕ್ಸ್ಟ್ ಪ್ರೈಸ್ ಒಂದು ರಿವರ್ಸಲ್ ಮಾಡಿಕೊಂಡು ಡೌನ್ ಮೂವ್ನ ಕಂಟಿನ್ಯೂ ಮಾಡಿದೆ. ಸೊ ಒಂದಷ್ಟು ದಿನದವರೆಗೆ ಒಂದು ಗುಡ್ ಟ್ರೇಡಿಂಗ್ ಆಪರ್ಚುನಿಟಿ ಇಲ್ಲಿ ಸಿಕ್ತು ಅಂತ ಹೇಳ್ಬೋದು. ಹಾಗೆ ಬ್ರೇಕ್ಔಟ್ ಆಗುವಾಗ ನಾವಿಲ್ಲಿ ವಾಲ್ಯೂಮ್ ಜಾಸ್ತಿ ಇರಬೇಕಾಗುತ್ತೆ. ಇಲ್ಲಿ ಕನ್ಸಾಲಿಡೇಷನ್ ಆಗುವಾಗ ವಾಲ್ಯೂಮ್ ಮೇ ಬಿ ಕಡಿಮೆ ಇರುತ್ತೆ, ಇಲ್ಲಿ ನಾವು ನೋಡ್ಬೋದು ಕಡಿಮೆ ಇತ್ತು, ಬಟ್ ಬ್ರೇಕ್ಔಟ್ ಟೈಮಲ್ಲಿ ಇಲ್ಲಿ ವಾಲ್ಯೂಮ್ ಜಾಸ್ತಿ ಇತ್ತು. ಯಾಕೆ ಹೇಳಿದರೆ ಬೈರ್ಗಳು ಸ್ಟ್ರಾಂಗ್ ಇದ್ದಾರೆ, ಹಾಗಾಗಿ ಒಂದು ಸ್ಟ್ರಾಂಗ್ ವಾಲ್ಯೂಮ್ ಮುಖಾಂತರ ಬ್ರೇಕ್ಔಟನ್ನು ಮಾಡಿಕೊಂಡು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಇಲ್ಲಿ ವಾಲ್ಯೂಮ್ ರೈಸ್ ಆಗಿರೋದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಇಲ್ಲೊಂದು ಚಾರ್ಟನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕಂಟಿನ್ಯೂಷನ್ ಪ್ಯಾಟರ್ನ್ ಆಗಿದ್ದು ವರ್ಕ್ ಆಗಿದೆ. ಪ್ರೈಸ್ ಒಂದು ಡೌನ್ ಮೂವ್ನ ಕೊಡುತ್ತೆ, ಇಲ್ಲಿ ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಅಗೇನ್ ಒಂದು ಅಪ್ ಮೂವ್ನ ಕೊಡುತ್ತೆ, ರೆಸಿಸ್ಟೆನ್ಸನ್ನು ಫೇಸ್ ಮಾಡುತ್ತೆ, ಡೌನ್ ಬರುತ್ತೆ, ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ಈಗ ಪ್ರೀವಿಯಸ್ ಸ್ವಿಂಗ್ ಲೋವನ್ನು ಬ್ರೇಕ್ ಡೌನ್ ಮಾಡೋದಿಲ್ಲ, ಅಗೇನ್ ಒಂದು ಅಪ್ ಮೂವ್ನ ಕೊಡುತ್ತೆ, ಪ್ರೀವಿಯಸ್ ಸ್ವಿಂಗ್ ಹೈಯನ್ನು ಬ್ರೇಕ್ ಮಾಡೋದಿಲ್ಲ, ಡೌನ್ ಬರುತ್ತೆ, ಡೌನ್ ಬಂದು ಈಗ ಈ ಪ್ರೀವಿಯಸ್ ಸ್ವಿಂಗ್ ಲೋವನ್ನು ಬ್ರೇಕ್ ಡೌನ್ ಮಾಡುತ್ತೆ. ಇಲ್ಲಿ ಪ್ರೀವಿಯಸ್ನ ಟ್ರೆಂಡ್ ಇಲ್ಲಿ ಕಂಟಿನ್ಯೂ ಆಗಿದೆ, ನಾವು ನೋಡ್ಬೋದು ಈ ರೀತಿ. ಸೊ ಮಿನಿಮಮ್ ನಮಗೆ 2 ಪಾಯಿಂಟ್ ಬೇಕಾಗುತ್ತೆ, ಹೈಯರ್ ಲೆವೆಲಲ್ಲಿ 2 ಪಾಯಿಂಟ್, ಲೋವರ್ ಲೆವೆಲಲ್ಲಿ 2 ಪಾಯಿಂಟ್ ಬೇಕಾಗುತ್ತೆ. ಇಲ್ಲಿ ನಾವು ನೋಡ್ಬೋದು ಪ್ರೈಸ್ ಒಂದು ಅಪ್ ಮೂವ್ನ ಕೊಡುತ್ತೆ, ರೆಸಿಸ್ಟೆನ್ಸ್, ಇಲ್ಲಿ ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ನೆಕ್ಸ್ಟ್ ಡೌನ್ ಬರುತ್ತೆ, ಸಪೋರ್ಟ್, ಅಗೇನ್ ಒಂದು ಅಪ್ ಮೂವ್, ರೆಸಿಸ್ಟೆನ್ಸ್, ಅಗೇನ್ ಡೌನ್ ಬರುತ್ತೆ. ಈ ರೀತಿ 2 ಪಾಯಿಂಟ್ ಸಿಕ್ಕಿದಾಗ ನಾವು ಜಾಯಿಂಟ್ ಮಾಡಿ ಕಂಟಿನ್ಯೂ ಮಾಡ್ಬೋದು. ಮಿನಿಮಮ್ 2 ಸಲ ಆ ರೆಸಿಸ್ಟೆನ್ಸ್ ಲೈನ್ಗೆ ಟಚ್ ಆಗಬೇಕು. ನೆಕ್ಸ್ಟ್ ಅಗೇನ್ ಇಲ್ಲಿ ಒಂದು ಅಪ್ ಮೂವ್ ಕೊಟ್ಟು ಇಲ್ಲಿ ಟಚ್ ಆಗಿ ಡೌನ್ ಬರ್ಬೋದು, ಅದೇನು ಮ್ಯಾಟ್ರ್ ಆಗೋದಿಲ್ಲ. ಬಟ್ ತುಂಬ ಈ ರೀತಿ ಈ ಪಾಯಿಂಟ್ನ ಮಧ್ಯೆ ಬರ್ತಾ ಹೋಗಬಾರ್ದು. ಯಾಕೆ ಹೇಳಿದ್ರೆ ಯಾವುದೊಂದು ಪಾಯಿಂಟಲ್ಲಿ ಇದು ಈ 2 ಲೈನ್ಗಳು ಜಾಯಿಂಟ್ ಆಗುತ್ತೆ, ಜಾಯಿಂಟ್ ಆಗಿ ಪ್ರೈಸ್ ಇದರಿಂದ ಹೊರಗೆ ಬರಲೇಬೇಕಾಗುತ್ತೆ. ಈ ರೀತಿ ಮಿಡ್ಲಲ್ಲಿ ಇದು ಬ್ರೇಕ್ ಡೌನ್ ಆಗಬೇಕಾಗುತ್ತೆ. ಇಲ್ಲಿ ತುಂಬ ಈ ಪಾಯಿಂಟ್ನ ಹತ್ತಿರ ಬಂದು ಬ್ರೇಕ್ ಡೌನ್ ಆಯಿತು ಅಂದರೆ ಅದೇನು ಪವರ್ಫುಲ್ ಅಲ್ಲ. ಯಾಕೆ ಕೇಳಿದರೆ ನಾರ್ಮಲಿ ಈ ರೀತಿ ಇಲ್ಲಿ ಕನ್ಸಲ್ಟೇಷನ್ ಆದಾಗ ಈ 2 ಪಾಯಿಂಟ್ಗಳು ಹತ್ತಿರ ಬರುತ್ತೆ, ಯಾವುದೊಂದು ಪಾಯಿಂಟಲ್ಲಿ ಪ್ರೈಸ್ ಅದರಿಂದ ಹೊರಗೆ ಹೋಗಬೇಕಾಗತ್ತೆ. ಬ್ರೇಕ್ಔಟ್ ಈ 2 ಪಾಯಿಂಟ್ ಜಾಯಿಂಟ್ ಆಗಲಿಕ್ಕಿಂತ ಮುಂಚೆನೇ ಆಗಬೇಕಾಗತ್ತೆ. ಇಲ್ಲಿ ಆಗಿದೆ ನೋಡಿ, ಇದೇ ರೀತಿ ಬ್ರೇಕ್ ಡೌನ್ ಆಗಬೇಕಾಗುತ್ತೆ. ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಇಲ್ಲಿ ಏನು ಸಜೆಸ್ಟ್ ಮಾಡುತ್ತೆ, ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ, ಸೆಲ್ಲರ್ಗಳೇ ಕಂಟ್ರೋಲ್ನ ಹೊಂದಿದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಪ್ರೈಸ್ ಒಂದು ಡೌನ್ ಮೂವನ್ನೇ ಕೊಟ್ಟಿದೆ. ನೆಕ್ಸ್ಟ್ ಇಲ್ಲೊಂದು ಚಾರ್ಟನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನಾವು ನೋಡ್ಬೋದು ರಿವರ್ಸಲ್ ಪ್ಯಾಟರ್ನ್ ಆಗಿ ವರ್ಕ್ ಆಗಿರುವಂಥದ್ದು. ಪ್ರೈಸ್ ಒಂದು ಅಪ್ ಮೂವ್ನ ಕೊಡುತ್ತೆ, ರೆಸಿಸ್ಟೆನ್ಸ್, ಡೌನ್ ಬರುತ್ತೆ, ಸಪೋರ್ಟ್, ಅಗೇನ್ ಒಂದು ಅಪ್ ಮೂವ್, ಪ್ರೀವಿಯಸ್ ರೆಸಿಸ್ಟೆನ್ಸನ್ನು ಬ್ರೇಕ್ಔಟ್ ಮಾಡಲ್ಲ, ಡೌನ್ ಬರುತ್ತೆ, ಪ್ರೀವಿಯಸ್ ಲೋ ಅನ್ನು ಕೂಡ ಬ್ರೇಕ್ ಡೌನ್ ಮಾಡಲ್ಲ, ಅಗೇನ್ ಅಪ್ ಮೂವ್, ರೆಸಿಸ್ಟೆನ್ಸ್, ಅಗೇನ್ ಡೌನ್, ಇಲ್ಲಿ
ಹಾಲ್ಟ್ ಆಗುತ್ತೆ, ನೆಕ್ಸ್ಟ್ ಇಲ್ಲಿ ಬ್ರೇಕ್ ಡೌನ್ ಮಾಡುತ್ತೆ, ಶಾರ್ಪ್ ಡೌನ್ ಮೂವನ್ನು ಕೊಟ್ಟಿದೆ. ಇಲ್ಲಿ ಬೈಯರ್ ಮತ್ತು ಸೆಲ್ಲರ್ನ ಮಧ್ಯೆ ಒಂದು ಫೈಟ್ ನಡೀತಾ ಇರುತ್ತೆ. ಸೊ ಯಾವ ಕಡೆ ಬ್ರೇಕ್ ಡೌನ್ ಆಗುತ್ತೆ, ಬ್ರೇಕ್ಔಟ್ ಆಗುತ್ತೆ, ಆ ಕಡೆ ಮೊಮೆಂಟಮ್ ಬರುವಂಥ ಸಾಧ್ಯತೆ ಇದೆ ಅಂತ. ಸೊ ಇದು ಪರ್ಫೆಕ್ಟಾಗಿ ವರ್ಕ್ ಆಗಲೇಬೇಕು ಅಂತೆಲ್ಲ, ಬ್ರೇಕ್ಔಟ್ ಆಗಿ ಕೂಡ ಇಲ್ಲಿ ರಿವರ್ಸ್ ಕೂಡ ಆಗ್ಬೋದು. ಇಲ್ಲಿ ಒಂದು ಕನ್ಸಲ್ಟೇಷನ್ ನಡೀತಾ ಇರುತ್ತೆ, ವಾಲ್ಯೂಮ್ ತುಂಬ ಕಡಿಮೆ ಇರುತ್ತೆ. ಬ್ರೇಕ್ಔಟ್ ಪಾಯಿಂಟಲ್ಲಿ ಇಲ್ಲಿ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಅದು ಮೇನ್ ಕನ್ಫರ್ಮೇಷನ್ ಆಗುತ್ತೆ. ಜಾಸ್ತಿ ವಾಲ್ಯೂಮ್ ಮುಖಾಂತರ ಬ್ರೇಕ್ ಡೌನ್ ಆದಾಗ ಅಥವಾ ಬ್ರೇಕ್ಔಟ್ ಆದಾಗ ಇಲ್ಲಿ ಆ ಕಡೆ ಮೊಮೆಂಟಮ್ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ಎಲ್ಲ ಟೈಮ್ ಫ್ರೇಮಲ್ಲಿ ವರ್ಕ್ ಆಗುತ್ತೆ, ಇಂಟರ್ಡೇ ಟೈಮ್ ಫ್ರೇಮಲ್ಲಿ, ಡೈಲಿ ಟೈಮ್ ಫ್ರೇಮಲ್ಲಿ, ಹಾಗೆ ವೀಕ್ಲಿ ಟೈಮ್ ಫ್ರೇಮಲ್ಲಿ ಕೂಡ ಈ ಪ್ಯಾಟರ್ನ್ಗಳು ಸಿಗುತ್ತೆ. ಪ್ಯಾಟರ್ನ್ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆದಾಗ ನಾವಿಲ್ಲಿ ಟ್ರೇಡನ್ನು ಇನಿಷಿಯೇಟ್ ಮಾಡ್ಬೋದು. ಒಂದು ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆಗಬೇಕು. ನೆಕ್ಸ್ಟ್ ಪ್ರೀವಿಯಸ್ ಸ್ವಿಂಗ್ ಏನಾಗುತ್ತೆ ಅದು ಬ್ರೇಕ್ ಡೌನ್ ಆದಾಗ ಇದು ಡಬಲ್ ಕನ್ಫರ್ಮೇಷನ್ ಆಗುತ್ತೆ, ಇಲ್ಲಿ ಸೆಲ್ಲರ್ಗಳು ಕಂಟ್ರೋಲನ್ನು ತಗೊಂಡಿದ್ದಾರೆ ಅನ್ನೋದಕ್ಕೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.